ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರಿಗೊಂದು ಮೆಸೇಜ್ ಬರ್ತಿದೆ, ಈ ಥರ ಅಪ್ಲೈ ಮಾಡಬೇಕಾದ್ರೆ ಸ್ನೇಹಿತರೆ ಸುಮಾರು ಜನಕ್ಕೆ ಈ ಥರ ಮೆಸೇಜ್ ಬರ್ತಿದೆ. ಅದೇನು ಮೆಸೇಜ್ ಅಂದರೆ, ಯುವರ್ ಡಿಗ್ರಿ ಆರ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇಸ್ ನಾಟ್ ಅವೈಲಬಲ್ ಆನ್ ನ್ಯಾಷನಲ್ ಅಕಾಡೆಮಿಕ್ ಸರ್ಟಿಫಿಕೇಟ್ ಅಂತಿದೆ. ಇದು ಏನಕ್ಕೋಸ್ಕರ ಆ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಯಾಕಂದರೆ ನೀವು ಇದೊಂದು ಅಪ್ಲಿಕೇಶನ್ ಹಾಕ್ಬೇಕಾರೆ, ನೀವು ಯೋನಿದಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ರಿಸಲ್ಟ್ ಕಂಪ್ಲೀಟಾಗಿ ನಿಮ್ಮ ಆಲ್ ಸೆಮಿಸ್ಟರ್, ಹಂಗಂದ್ರೆ ನೀವು ಎಷ್ಟು ಸೆಮಿಸ್ಟರ್ ಇದೆ ಡಿಗ್ರಿಲಿ 6 ಸೆಮಿಸ್ಟರ್ಸ್ ಆಯಿತು, ನೀವು ಎಲ್ಲ ಕ್ಲಿಯರ್ ಆಗಿರಬೇಕು. ಯಾವುದೇ ಥರ ನಿಮಗೆ ಮೇಕಪ್ ಆಗಿರಬಾರ್ದು ಸ್ನೇಹಿತರೆ. ಒಂದು ಸಬ್ಜೆಕ್ಟುವೆ ಎಲ್ಲ ಸಬ್ಜೆಕ್ಟ್ ನೀವು ಒಂದೇ ಸಲ ಪಾಸ್ಔಟ್ ಆಗಿರಬೇಕು. ಅಂಥವ್ರು ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ ಇದಕ್ಕೆ. ಇನ್ನು ನೀವೇನಾರ ರೀ ಅಪ್ಲೈ ಹಂಗಂದರೆ ನೀವೇನಾರು ಎಕ್ಸಾಮ್ ಏನಾರ ಫೇಲ್ ಆಗ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಏನಾರ ಬರೆದಿದ್ರೆ ಅವರು ಅಪ್ಲೈ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇದೊಂದು ಯುವನಿಧಿ ಫೆಸಿಲಿಟಿಗೆ ಅವರು ಒಂದೇ ಸಲ ಕ್ಲಿಯರ್ ಮಾಡಿರಬೇಕು. ಎಕ್ಸಾಮ್ಸ್ ಎಲ್ಲನೂ ಒಂದೇ ಸಲ ಪಾಸ್ಔಟ್ ಆಗಿದ್ರೆ ಮಾತ್ರ ಡಿಗ್ರಿ ಅಥವಾ ಡಿಪ್ಲೊಮಾ ಸ್ಟೂಡೆಂಟ್ಸು ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. 2024 ಪಾಸ್ ಎಲ್ಲ ಕರೆಕ್ಟಾಗಿ ನಾವು ಪಾಸ್ಔಟ್ ಆಗಿದ್ದೀವಿ, ಎಲ್ಲ ಸಬ್ಜೆಕ್ಟು ಒಂದೇ ಸಲ ಪಾಸ್ಔಟ್ ಆಗಿದ್ರೂ ಅವ್ರಿಗೆ ಈ ಥರ ಬರ್ತಿದೆ ಅಂದರೆ ಹೌದು, ಏನಂದರೆ ಇನ್ನೂ ರಿಸಲ್ಟ್ ಏನೋ ಡಿಕ್ಲೇರ್ ಆಗಿಲ್ಲ, ಅದೊಂದು ರೀಸನ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ನಿಮ್ದು ಏನೋ ರಿಸಲ್ಟ್ 6th ಸೆಮಿಸ್ಟರ್ ಏನು ರಿಸಲ್ಟ್ ಆನ್ಲೈನಲ್ಲಿ ಡಿಕ್ಲೇರ್ ಆಗಿರುತ್ತೆ, ಆದರೆ ನಿಮಗಿನ್ನ ಟ್ರಾನ್ಸ್ಕ್ರಿಪ್ಟ್ ಅಂತ ಬರುತ್ತೆ ಸ್ನೇಹಿತರೆ ಕಾಲೇಜಲ್ಲಿ, ಅದನ್ನು ನಿಮಗೆ ರೆಕಾರ್ಡಾಗಿ ಬಂದಿಲ್ಲ ಅಂದರೆ ಅದು ನಿಮ್ಗೆ ಇದಾಗಲ್ಲ. ಹಾಗೆ ಅದು ಬಂದಿದ್ರೂ ಸಹಿತ ನಿಮ್ಮ ಕಾಲೇಜ್ ಅಥವಾ ನಿಮ್ಮ ಯೂನಿವರ್ಸಿಟಿಯಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಹಂಗೆ ನಿಮ್ಮ ಡೀಟೇಲ್ಸ್ಗಳು ನ್ಯಾಟ್ ಪೋರ್ಟಲಲ್ಲಿ ಅವರು ನಿಮಗೆ ಅಪ್ಡೇಟ್ ಮಾಡಿರೋ ಸ್ನೇಹಿತರೆ. ಇದು ಹೆಂಗಂದ್ರೆ ನೀವು ಒಂದೊಂದ್ಸಲ ನೀವು ಸ್ಕಾಲರ್ಶಿಪ್ ಹಾಕ್ಬೇಕಾರೆ ಯುವರ್ ಡೀಟೇಲ್ಸ್ ಇಸ್ ನಾಟ್ ಫೆಸ್ಟ್ ಇನ್ ಸ್ಕಾಲರ್ಶಿಪ್ ಅಂತ ಬರಲ್ವಾ, SSP ಸ್ಕಾಲರ್ಶಿಪ್, ಅದೇ ಥರ ನೀವು ಯೂನಿಗೆ ಅಪ್ಲೈ ಮಾಡಬೇಕಾದ್ರೆ ನ್ಯಾಟ್ ಪೋರ್ಟಲಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿರಬೇಕು. ಆ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವ ಅಂತ ಚೆಕ್ ಮಾಡಬೇಕಾದ್ರೆ ಆ ನ್ಯಾಟ್ ಪೋರ್ಟಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಅದೇ ಚೆಕ್ ಮಾಡೋಂಥ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಅಲ್ಲಿ ಚೆಕ್ ಮಾಡಿ ಸ್ನೇಹಿತರೆ. ನಿಮ್ಮ ಎಲಿಜಿಬಿಲಿಟಿ ಯುವನಿಧಿಗೆ ಇದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೆ ಇದಕ್ಕೆ ನೀವು ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ನೀವು ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ, ಈ ಥರ ನ್ಯಾಟ್ ಪೋರ್ಟಲ್ ನಿಮ್ಮ ರಿಜಿಸ್ಟ್ರೇಷನ್ನು ಆಗಿದೆಯೋ ಇಲ್ವ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನು ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗಿದ್ರು ನೀವು 2 months ಇಲ್ಲ 1 month ವೇಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ವೇಟ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ 180 days ಆಗಿಲ್ಲ ಅಂದ್ರೂ ಸಹಿತ ನೀವು ಅಪ್ಲೈ ಮಾಡ್ಬೋದು, ಎಲ್ಲ ಕರೆಕ್ಟ್ ಆಗಿದ್ದರೆ ಸ್ನೇಹಿತರೆ. ಅಂಥವ್ರಿಗೆ ಮಾತ್ರ ಇದು ಯುವನಿಧಿ ಅಪ್ಲಿಕೇಶನು ಸಬ್ಮಿಟ್ ಆಗುತ್ತೆ. ನಿಮ್ಮ ಮೊಬೈಲ್ ಬೇಕಾದ್ರೆ ನೀವು ಅಪ್ಲೈ ಮಾಡ್ಬೋದು. ಹೆಂಗೆ ಅಪ್ಲೈ ಮಾಡೋದು ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಮೊಬೈಲಲ್ಲಿ ಅಪ್ಲೈ ಮಾಡಬೇಕಾದ್ರೆ ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ರೋಮಲ್ಲಿ ನೀವು ಡೆಸ್ಕ್ಟಾಪ್ ಸೈಟ್ ಮಾಡ್ಕೋಬೇಕಾಗುತ್ತೆ, ಆ ಕಾರ್ನರಲ್ಲಿ ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದು ನಿಮ್ಮ ಅಕೌಂಟಿಂದ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ID ಮುಖಾಂತರ ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡಿ ಸ್ನೇಹಿತರೆ. ಕಂಪಲ್ಸರಿಯಾಗಿ ಹಾಗೆ ಆಗುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಹಾಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ಇದೇ ಥರ ಯಾರ್ಯಾರು ಪ್ರಾಬ್ಲಮ್ಸ್ ಫೇಸ್ ಆಗ್ತಿರುತ್ತೋ ಅವ್ರಿಗೆಲ್ಲರೂ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇದೊಂದು ವಿಡಿಯೋ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳಿ. ಇನ್ನೂ ಅಪ್ಲೈ ಮಾಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.